ಇರಾನ್ ಲೀಡರ್ ಕಮೀನೆ ಸತ್ ಮೇಲೆ ಇರಾನ್ ಜನರು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಬಟ್ ಇಂಡಿಯಾಲಿರೋ ಕೆಲವರು ಹತ್ಕೊಂಡು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಯಾಕೆ? 2004 ಅಲ್ಲಿ 16 ಇಯರ್ಸ್ ಹುಡುಗಿನ ಪಬ್ಲಿಕ್ ಅಲ್ಲಿ ಹ್ಯಾಂಗ್ ಮಾಡ್ತಾರೆ. ಯಾಕಂದ್ರೆ ಹುಡುಗಿ ಮೇಲೆ ರೇಪ್ ಆಗಿರುತ್ತೆ ಅಂತ. ಇದು ಇರಾನ್ ಅಲ್ಲಿ ಕಮೀನೆ ತಂದಿರೋ ಲಾ. ಕಮೀನೆ ತಂದಿರೋ ಇಸ್ಲಾಮಿಕ್ ಲಾಸ್ ನ ಕೆಲವು ವುಮೆನ್ ಅಪೋಸ್ ಮಾಡಿದ್ರು. ಬಟ್ ಅವ್ರೆಲ್ಲರನ್ನು ಸಾಯ್ಸಾಕ್ತ. ಆ ಲಾಸು ತುಂಬಾ ಡೇಂಜರಸ್ ಆಗಿತ್ತಲ್ವಾ? ಎಸ್, ಹುಡುಗಿನ ಮದ್ವೆ ಆಗ್ಬೇಕು ಅಂದ್ರೆ 9 ಇಯರ್ಸ್ ಆದ್ರೆ ಸಾಕು. ಅಂದ್ರೆ 3rd ಸ್ಟ್ಯಾಂಡರ್ಡ್ ಹುಡುಗಿ. ಅಂಡ್ ಯಾವ್ದೇ ಹುಡುಗಿ ಹಿಜಾಬ್ ಇಲ್ಲದೆ ಆಚೆ ಕಾಣಿಸ್ಕೋಬಾರ್ದು. ಕಾಣಿಸ್ಕೊಂಡ್ರೆ ಅವ್ರ ಪರಿಸ್ಥಿತಿ ಹಿಂಗಿರುತ್ತೆ. ಅಂಡ್ ಎಷ್ಟೋ ಜನನ ಸಾಯ್ಸಾಕಿದ್ದಾರೆ. ಒಬ್ಬ ಚಿಕ್ಕ ಹುಡುಗಿ ಹಿಜಾಬ್ ಕರೆಕ್ಟಾಗಿ ಹಾಕೊಂಡಿಲ್ಲ ಅಂತ ಹೆಂಗ್ ಹೊಡೆದಿದ್ದಾರೆ ನೋಡು. ಹಸ್ಬೆಂಡ್ ನನಗೆ ವೈಫ್ ಇಂದ ಡಿವೋರ್ಸ್ ಬೇಕು ಅಂದ್ರೆ ವೈಫ್ ಅದಕ್ಕೆ ಅಪೋಸ್ ಕೂಡ ಮಾಡಂಗಿಲ್ಲ. ಅದೇ ವೈಫ್ಗೆ ಡಿವೋರ್ಸ್ ಬೇಕು ಅಂದ್ರೆ ವೈಫ್ ಪ್ರೂವ್ ಮಾಡ್ಕೋಬೇಕು ಅಬ್ಯೂಸ್ ಮಾಡ್ತಿದ್ದಾನೆ, ಟಾರ್ಚರ್ ಕೊಡ್ತಿದ್ದಾನೆ ಅಂತ. ಅಂಡ್ ಹಸ್ಬೆಂಡ್ ಪರ್ಮಿಷನ್ ಇಲ್ಲದೆ ಎಲ್ಲೂ ಟ್ರಾವೆಲ್ ಮಾಡಂಗಿಲ್ಲ. ಮಾಡಬೇಕು ಅಂದ್ರೆ ಹಸ್ಬೆಂಡ್ ರಿಟರ್ನ್ ಲೆಟರ್ ಇರಬೇಕು. ಅಂದ್ರೆ ಮನೆ ಬಾಗಿಲು ಕೂಡ ದಾಟಂಗಿಲ್ಲ. 2022 ಅಲ್ಲಿ ಒಬ್ಬ ಹುಡುಗಿ ಹಿಜಾಬ್ ಕರೆಕ್ಟಾಗಿ ಹಾಕೊಂಡಿಲ್ಲ ಅಂತ ಅರೆಸ್ಟ್ ಮಾಡಿ ಜೈಲಲ್ಲೇ ಹೊಡೆದು ಸಾಯಿಸಿದ್ದಾರೆ. ಆ ಹುಡುಗಿಗೋಸ್ಕರ ಪಬ್ಲಿಕ್ ಪ್ರೊಟೆಸ್ಟ್ ಮಾಡಿದ್ರೆ 551 ಜನ ಸಾಯಿಸಾಕಿದ್ರು. ಅದ್ರಲ್ಲಿ 68 ಮಕ್ಕಳು, 49 ಹುಡುಗಿರು. ಅಂಡ್ ಹಿಜಾಬ್ ಇಲ್ಲದೆ ಪಬ್ಲಿಕ್ ಅಲ್ಲಿ ಸಾಂಗ್ ಆಡಿ ಡ್ಯಾನ್ಸ್ ಮಾಡಿದ್ದಕ್ಕೆ 22,000 ಜನನ ಅರೆಸ್ಟ್ ಮಾಡಿದ್ದಾರೆ. ಹಿ ಈಸ್ ಎ ಮಾಡರ್ನ್ ಹಿಟ್ಲರ್ ಅಂತ ಒಬ್ಬ ಮುಸ್ಲಿಂ ಲೀಡರ್ ಹೇಳ್ತಾ ಇದ್ದಾನೆ. And Khomeini is the Persian Hitler. That's exactly how you need to look at them. Khomeini is the Persian Hitler. 100%. Someone who can execute 30,000 people with no trial. ವರ್ಜಿನ್ ಫೀಮೇಲ್ ಪ್ರಿಸನರ್ಸ್ ನ ಹ್ಯಾಂಗ್ ಮಾಡಕ್ಕಿಂತ ಮುಂಚೆ ರೇಪ್ ಮಾಡಿಸ್ತಿದ್ದ. ಯಾಕಂದ್ರೆ ಹಂಗೆ ಹ್ಯಾಂಗ್ ಮಾಡಿದ್ರೆ ಹೆವೆನ್ಗೆ ಹೋಗ್ತಾರೆ ಅಂತ. ನಮ್ ಇಂಡಿಯಾಲಿರೋರು ಅವನಿಗೋಸ್ಕರ ಏನಕ್ಕೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ? ಅವ್ನು ತುಂಬಾ ಟೆರರಿಸ್ಟ್ ಆರ್ಗನೈಸೇಷನ್ಗೆ ಫಂಡ್ ಮಾಡ್ತಿದ್ದ ಅಂತ ರೂಮರ್ಸ್ ಇದೆ. ಅದು ದುಡ್ಡೇನಾದ್ರೂ ಇಲ್ಲಿ ಬರ್ತಿತ್ತಾ? ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ. हम तो जरूर जाएंगे ईरान की तरफ से। ईरान जाएंगे जरूर, लड़ने के लिए जाएंगे। बिल्कुल अपनी शहादत देने के लिए तैयार है। हमारा बच्चा मरने के लिए तैयार है।